ಗೃಹಲಕ್ಷ್ಮಿ ಯೋಜನೆಯ ಹಣ ಬಿಡುಗಡೆ ಆಗಿದೆ. ಬಾಕಿ ಇದ್ದ 24ನೇ ಕಂತಿನ ಹಣ ರಿಲೀಸ್ ಆಗಿದೆ. ಸೆಪ್ಟೆಂಬರ್ ತಿಂಗಳ ಹಣವನ್ನು ಈಗ ಸರ್ಕಾರ ಹಾಕಿದೆ. ಗೃಹಲಕ್ಷ್ಮಿಯರಿಗೆ, ಮನೆಯ ಯಜಮಾನಿಗೆ ಸಿಗ್ತಾ ಇರುವಂತಹ ಗುಡ್ ನ್ಯೂಸ್ ಇದು. ಬಾಕಿ ಇರುವಂತಹ 24ನೇ ಕಂತಿನ ಹಣ ಸೆಪ್ಟೆಂಬರ್ ತಿಂಗಳದು, ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಈಗ ಮತ್ತೆ ಡಿಸೆಂಬರ್ ಬಂತು. ಇನ್ನು 3 ತಿಂಗಳದ್ದು ಬರಬೇಕು, ಬಟ್ 1 ತಿಂಗಳದ್ದು ಹಾಕಿದ್ದಾರೆ. ಜಿ ಕನ್ನಡ ನ್ಯೂಸ್ ಈ ವಿಚಾರವಾಗಿ ವರದಿಯನ್ನು ಮಾಡುತ್ತೆ. ಸದನದಲ್ಲೂ ಕೂಡ ಇದೇ ವಿಚಾರವಾಗಿ ಧ್ವನಿ ಎತ್ತಲಾಗತ್ತೆ ಅಲ್ಲಿ ಬಿಜೆಪಿಯವರು. ಆವಾಗ ಸಹಜವಾಗಿ ಸರ್ಕಾರಕ್ಕೆ ಮುಜುಗರ ಆಗತ್ತೆ. ಈಗ ಅಂತೂ ಇಂತೂ 1 ತಿಂಗಳದ್ದು ಬಿಡುಗಡೆ ಮಾಡಿದ್ದಾರೆ. ಉಳಿದುದು ಎಲ್ಲಿ ಅಂತ. ಸೊ ಒಟ್ಟು ನ್ಯೂ ಇಯರ್ ಬೇರೆ ಇದೆ ಅಲ್ವಾ, ಹೊಸ ವರ್ಷ ಬೇರೆ ಇದೆ. ಸೊ ಹಂಗಾಗಿ ಅಂತೂ ಇಂತೂ 2000 ಸಿಕ್ತು ಅನ್ನುವಂಥ ಒಂದು ಸಮಾಧಾನ ಇರ್ಬೋದು. ನೋಡಿ, ಗೃಹಲಕ್ಷ್ಮಿ ಯೋಜನೆಯ ಬಾಕಿ ಇರುವಂಥ ಹಣದ ವಿಚಾರವಾಗಿ ಜಿ ಕನ್ನಡ ನ್ಯೂಸ್ ಒಂದು ಅಭಿಯಾನ ಮಾಡುತ್ತೆ. ಅಲ್ಲಿ ಸಹಜವಾಗಿ ಮನೆಯ ಯಜಮಾನಿ ಆಗಿರ್ಬೋದು ಅಥವಾ ಮಹಿಳೆಯರು ಮಾತನಾಡಿದರು, ಯಾಕೆ ಬರ್ತಿಲ್ಲ, ಏನು ಎತ್ತ, ಅದು ಎಷ್ಟು ಇಂಪಾರ್ಟೆಂಟ್ ಇದೆ 2000 ಅನ್ನೋದ್ರ ಬಗ್ಗೆ. ಅಂದರೆ ಕಳೆದ 2-3 ದಿನದ ಹಿಂದೆ ಆ ವಿಚಾರವಾಗಿ ಜನ ಮಾತನಾಡಿದ್ದಾರೆ. ಈಗ ಬಂದ ಮೇಲೆ ಏನಾದರೂ ರಿಯಾಕ್ಟ್ ಮಾಡಿದ್ದಾರೆ, ಅದ್ರ ಬಗ್ಗೆ ಕೇಳೋಣ ಬನ್ನಿ, ಏನು ಹೇಳಿದ್ದಾರೆ ಜನ ಸಾಮಾನ್ಯರು ಅಂತ. ಇಲ್ಲ, ಬಂದಿಲ್ಲ. ಯಾಕೆ ಬಂದಿಲ್ಲ? ಯಾರಿಗೆ ಗೊತ್ತು, ಅವ್ರು ಹಾಕೋರು ಅವರಲ್ವಾ, ನಾವೆಲ್ಲ ಹಾಕ್ತೀವಿ. ನೀವು ಫಲಾನುಭವಿನ? ಫಲಾನುಭವಿನೇ ಇರ್ಬೋದು, ಎಲ್ಲ ಇದ್ದೀವಿ, ಯಾರಿಗೂ ಬಂದಿಲ್ಲ. 1 ತಿಂಗಳು ಬಂದಿಲ್ಲ? ಇಲ್ಲ. ಯಾಕೆ ಅಂತೆ? ನಿಮಗೆ ಗೊತ್ತು. ಏನು ಹೇಳ್ತೀರಾ? ಏನು ಹೇಳಬೇಕು, ಅವ್ರಿಗೆ ಗೊತ್ತಿರಬೇಕು. ಕೊಟ್ಟಿದ್ದು ಯಾಕೆ, ಕಿತ್ಕೊಳ್ಳೋದು ಯಾಕೆ, ಅದು ಅವ್ರಿಗೆ ಗೊತ್ತಿರಬೇಕು. ಈಗ ಟಿಕೆಟು ಮಾಡ್ತಾ ಇದ್ರೆ ನಾವು ಸೌದತ್ತಿಗೆ ಇಲ್ಲ, ಸೌದತ್ತಿಗೆ ಹೋಗೋಕ್ಕೆ ಟಿಕೆಟ್ ಬುಕ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಎಷ್ಟು ತಿಂಗಳಿಂದ ಆಗಿದೆ? ಅವ್ರು ಹಾಕೋದೇ ಯಾವಾಗ ಒಂದೊಂದು ಟೈಮ್ ಹಾಕ್ತಾರೆ, ತಿಂಗಳ ಎಲ್ಲಿ ಕರೆಕ್ಟಾಗಿ ಹಾಕ್ತಾರೆ ಅವರು. ನನಗೆ ಬಂದಿರೋದೇನೋ ಒಂದು 6 ತಿಂಗಳು ಬಂದಿರಬೇಕು, 2-3 ವರ್ಷದಲ್ಲಿ ಅಷ್ಟೇ. ಬಾಕಿ ಹಣ ಬಂದೇ ಇಲ್ಲ. ಯಾವ ಊರು? ನಾವು ಇಲ್ಲೇ ನೆಲಮಂಗಲ. ಕೇಳಿಲ್ವಾ ನೀವು ಯಾರನ್ನ? ಯಾರನ್ನು ಕೇಳೋಣ, ಯಾರನ್ನು ಕೇಳೋಣ? ಶನಿವಾರದೊಳಗೆ ಹಾಕ್ತೀವಿ ಅಂತ ಹೇಳಿದ್ದಾರೆ. ಸರ್ಕಾರಕ್ಕೆ ಏನು ಹೇಳ್ತೀರಾ ಲಕ್ಷ್ಮಿ ಹೆಬ್ಬಾಳ್ಕರ್ಗೆ? ಏನು ಹೇಳೋಣ ಮೇಡಮ್, ನೀವು ಇದೆಲ್ಲ ಅವಶ್ಯಕತೆನೇ ಇರಲಿಲ್ಲ. ದುಡ್ಡು ಕೊಡೋದೇನು ಅವಶ್ಯಕತೆ ಇತ್ತಾ? ಏನಿರಲಿಲ್ಲ. ಸುಮ್ಮನೆ ಅವ್ರು ಏನೋ ಒಂದು ಮಾಡ್ಕೊಂಡು ಹೋಗ್ತಾರೆ ಅಷ್ಟೇ, ಅವ್ರ ಮನಸ್ಸಿಗೆ ತಿಳಿದಿದ್ದು. ಸುಮ್ಮನೆ ಸ್ಟೂಡೆಂಟ್ಗಳಿಗೆ, ಈ ವಯಸ್ಸಾದವ್ರಿಗೆ, ಅವ್ರಿಗೇನಾದರೂ ಮಾಡ್ಬೋದಿತ್ತು. ಇದು ಏನಕ್ಕೆ ಬೇಕಿತ್ತು ಇದೆಲ್ಲ ದುಡ್ಡು ಕೊಡೋದು? ನಮಗೇನು ಅವಶ್ಯಕತೆ ಇರಲಿಲ್ಲ. ಬರ್ತಾ ಇದ್ದೀವಿ. ಎಷ್ಟು ತಿಂಗಳಿಂದ ಬರ್ತಾ ಇದೆ? ಈ 3 ತಿಂಗಳಿಂದ ಬಂದಿಲ್ಲ, ಇಲ್ಲಿ ತನಕ ಬಂದಿತ್ತೆಲ್ಲ. 3 ತಿಂಗಳಿಂದ ಶನಿವಾರ ಹಾಕ್ತೀವಿ ಅಂತ ಹೇಳ್ತಿದ್ದಾರೆ, ಹಾಕ್ಬೋದಾ? ಗ್ಯಾರಂಟಿ ಗೊತ್ತಿಲ್ಲ, ಅದೆಲ್ಲ ನಮಗೆ. ನೋಡೋಣ, ಹಾಕ್ತಾರೋ ಏನೋ ಗೊತ್ತಿಲ್ಲ. ಸರ್ಕಾರಕ್ಕೆ ಏನು ಹೇಳ್ತೀರಾ? ಸರ್ಕಾರಕ್ಕೆ ಯಾವ ರೀತಿ ಹೇಳಬೇಕು ಅನ್ನೋದು ಗೊತ್ತಿಲ್ಲ. ಅದು ಹಾಕೋದು ಒಳ್ಳೇದೋ ಹಾಕ್ಸೋದು ಒಳ್ಳೇದೋ ಗೊತ್ತಿಲ್ಲ. ಏನು ಮಾಡ್ತಿದ್ದೀರಾ ದುಡ್ಡನ್ನ? ದುಡ್ಡು ಇದೆ, ನಮ್ಮ ಖರ್ಚಾಗುತ್ತೆ ಅದಕ್ಕೆ ಇದಕ್ಕೆ ಅಂತ ಹೇಳಿ, ಫ್ಯಾಮಿಲಿ ಖರ್ಚಾಗುತ್ತೆ. ಹಾಕದೆ ಹೋದ್ರೆ ಎಷ್ಟು ಕಷ್ಟ ಆಗ್ಬೋದು? ಇಲ್ಲ ಮೇಡಮ್, ಆ ಥರ ಏನಿಲ್ಲ. ನಾವು ಅದು ನಂಬೇನು ಜೀವನ ಮಾಡ್ತಾ ಇಲ್ಲ. ನಮ್ಮದು ಇರುತ್ತೆ ವೈಯಕ್ತಿಕವಾಗಿ, ಅದು ಮಾಡ್ತೀವಿ. ಅದನ್ನ ನಂಬೇನು ಜೀವನ ಮಾಡ್ತಾ ಇಲ್ಲ ನಾವು. ನಮ್ಮದು ವೈಯಕ್ತಿಕ ನಮ್ಮ ಜೀವನ ನಡೆಯುತ್ತೆ. ಗೃಹಲಕ್ಷ್ಮಿ ಹಣ ಬರ್ತಿದ್ಯಾ? ಹಿಂಗೆ ಬರ್ತಾರಿಲ್ಲ, ಆದರೆ ಈಗಿಂದ ಈ ತಿಂಗಳಿಂದ ಬಂದಿಲ್ಲ. ಹೌದಾ? ಎಷ್ಟು ತಿಂಗಳಿಂದ ಬಂದಿದೆ? ಸುಮಾರು ಒಂದು 5-6 ತಿಂಗಳು ಬಂದೈತೆ. ಯಾಕೆ ಬರ್ತಿಲ್ಲ ಅಂತ ಏನಾದ್ರು ಗೊತ್ತಾ? ಗೊತ್ತಿಲ್ಲ ಮೇಡಮ್, ನನಗೇನು ಗೊತ್ತು. ಅವ್ರು ಹಾಕಿಲ್ಲ. ಏನು ಮಾಡ್ತೀರಾ ದುಡ್ಡನ್ನ? ಮನೆಗೇನ ಮಾತ್ರೆ ಗೀತ್ರೆ ತಗೊತೀರಿ, ಸರಿಯಾದ ಟೈಮಲ್ಲಿ ಖರ್ಚು ಮಾಡ್ತೀರಿ. ಸರಿ, ನಿಮಗೆ ಎಷ್ಟು ತಿಂಗಳಿಂದ ಬರ್ತಾ ಇದೆ? ನಮಗೆ ತಗೊಂಡಾಗಿಂದನೂ ಬರ್ತಾ ಇದೆ. 2 ತಿಂಗಳು 3 ತಿಂಗಳಿಗೆ ಒಂದ್ಸಲ ಬರುತ್ತೆ, ಒಂದೊಂದ್ಸಲ 2 ತಿಂಗಳಿಗೆ ಬರುತ್ತೆ. ಈಗ ಒಂದು ಕಡಿಮೆ ಒಂದು 6 ತಿಂಗಳಿಂದ ಬಂದೇ ಇಲ್ಲ. ಮಧ್ಯದಲ್ಲಿ ಈಗ ಒಂದ್ಸಲ ಬಂತು. ಇಲ್ಲ ಒಂದೇ ಸಲ ಬರೋದು. ಎಷ್ಟು ಬರುತ್ತೆ? 2000. ಸರ್ಕಾರಕ್ಕೆ ಏನು ಹೇಳ್ತೀರಾ ಬರದೇ ಇರೋದಕ್ಕೆ? ಬರದೇ ಇರೋದಕ್ಕೆ ಏನು ಹೇಳೋದು ಅಂತಂದರೆ ನಮ್ಮ ಕೈಯಲ್ಲಿ ಉಂಟು, ಅವ್ರು ಮಾಡಬೇಕಾಗಿರೋದು ಅಲ್ವಾ. ನಮಗೆ ಅನುಕೂಲ ಆಗಲಿ ಅಂತ ಮಾಡಿದ್ದಾರೆ, ನಾವು ಅವ್ರಿಗೆ ಅನುಕೂಲ ಮಾಡಿ ಕೊಟ್ಟಿದ್ದೀವಿ. ನಮಗೆ ಮಾಡಬೇಕಲ್ಲ. ವಯಸ್ಸಾದವರು ಅದು ಇದು ಒಂದು ಮಾತ್ರೆ ಅದು ಇದೇನಾರು ತಗೋಬೇಕು ಅಂತ ಬರ್ತದೆ ಅಂತ ಒಂದು ಇದಿರ್ತದೆ. ಬಂದಿಲ್ಲ ಅಂತಂದರೆ ನಾವೇನು ಮಾಡೋಕ್ಕಾಗುತ್ತೆ? ಇನ್ನೇನು ಅವ್ರಿಗೆ ಬೈಕೊಂಡು ಕೂತ್ಕೊಳ್ಳೋಕ್ಕಾಗುತ್ತೆ? ಏನಿಲ್ಲ ಅಲ್ಲ ಅಂತ. ಶನಿವಾರದೊಳಗೆ ಆಗ್ತೀವಿ ಅಂತ ಹೇಳ್ತೀವಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ ಫೋನ್ ಸಂಪರ್ಕದಲ್ಲಿದ್ದಾರೆ. ಭವ್ಯ, ಅಂತೂ ಇಂತೂ ಮನೆಯ ಯಜಮಾನಿಗೆ 2000 ರೂಪಾಯಿ ಅಂತೂ ಬಂತು. ಅದು ಕೇವಲ 1 ತಿಂಗಳದು. ಇನ್ನು ಎಷ್ಟು ತಿಂಗಳದು ಬಾಕಿ ಇದೆ, ನೆಕ್ಸ್ಟ್ ಯಾವಾಗ ಬರುತ್ತೆ? ಸದ್ಯಕ್ಕಂತೂ ಸಮಾಧಾನಕರ ಸುದ್ದಿ ಇದು.
ಬಟ್ ಯಾವಾಗ ಜಿ ಕನ್ನಡ ನ್ಯೂಸ್ ನಿರಂತರವಾಗಿ ಅಭಿಯಾನ ಸುದ್ದಿಯನ್ನು ಮಾಡುತ್ತೆ, ಕೊನೆಗೂ ಕೂಡ ಎಚ್ಚೆತ್ಕೊಂಡು ಸರ್ಕಾರ ಅಂತೂ 1 ತಿಂಗಳದ ಅಮೌಂಟ್ ಹಾಕಿದೆ. ಖಂಡಿತ ಹೇಮಕುಮಾರ್, ಜಿ ಕನ್ನಡ ನಿರಂತರವಾಗಿ ಈ ಒಂದು ವರದಿಯನ್ನ ಮಾಡಿತ್ತು. ಮೊನ್ನೆದು ಬೆಳಗಾವಿ ಅಧಿವೇಶನದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಹಣವನ್ನ ಹಾಕ್ತೀವಿ ಅಂತ ಶನಿವಾರದೊಳಗಡೆ ಹೇಳಿದ್ರು, ಆದ್ರೆ ಶನಿವಾರ ಹಾಕಿರ್ಲಿಲ್ಲ. ಸೊ ಇವತ್ತು ರಾಜ್ಯದ ಬಹುತೇಕ ಮಹಿಳೆಯರಿಗೆ ಹಣ, ಅದು ಕೂಡ ಸೆಪ್ಟೆಂಬರ್ನ 23ನೇ ಕಂತಿನ ಹಣ ಬಿಡುಗಡೆ ಆಗಿರುವಂತದ್ದು. ರಾಜ್ಯದಲ್ಲಿ ಸುಮಾರು 1.27 ಕೋಟಿ ಗೃಹಲಕ್ಷ್ಮಿ ಫಲಾನುಭವಿ ಮಹಿಳೆಯರು ಇರುವಂತದ್ದು. ಸೊ ಇವರಿಗೆ ಇದೊಂದು ಸಿಹಿ ಸುದ್ದಿ ಅಂತ ಹೇಳ್ಬೋದು. ಸೆಪ್ಟೆಂಬರ್ ತಿಂಗಳನ್ನ ಬಾಕಿ ಹಣವನ್ನ ಸದ್ಯ ಈಗಾಗಲೇ ರಾಜ್ಯ ಸರ್ಕಾರ ಹಾಕಿರುವಂತದ್ದು. ಬಹುತೇಕ ಮಹಿಳೆಯರಿಗೆ ಕೂಡ ಇದು ಹಣ ಕ್ರೆಡಿಟ್ ಆಗಿದೆ ಅನ್ನೋ ಮಾಹಿತಿ ಕೂಡ ಈಗಾಗಲೇ ನಮಗೆ ಲಭ್ಯವಾಗ್ತಾ ಇರುವಂತದ್ದು. ಜಿ ಕನ್ನಡ ಕೂಡ ನಿರಂತರವಾಗಿ ಇದರ ಬಗ್ಗೆ ಡಿಸ್ಕಷನ್ ಮಾಡಿತ್ತು. ಅಷ್ಟು ಮಾತ್ರವಲ್ಲದೆ ಮಹಿಳೆಯರ, ಅಂದ್ರೆ ಜಿಲ್ಲೆಗಳಲ್ಲಿ ಸೇರಿದಂತೆ ಸಿಟಿಯಲ್ಲಿ ಕೂಡ ಬಹುತೇಕ ಮಹಿಳೆಯರ ಅಭಿಪ್ರಾಯವನ್ನ ಕೂಡ ಪಡೆದಿತ್ತು. ಈ ಸಂದರ್ಭದಲ್ಲಿ ಬಹುತೇಕ ಮಂದಿ 2,000 ಹಣ ಒಂದು ವೇಳೆ ನಮಗೆ ಬಂದ್ರೆ ಅದು ಅಂದ್ರೆ ಪ್ರತಿ ದಿನನಿತ್ಯದ ಖರ್ಚು ವೆಚ್ಚಕ್ಕಾಗಿರ್ಬೋದು, ಹಾಗೇನೆ ದಿನಸಿಗೆ ಆಗಿರ್ಬೋದು, ಮೆಡಿಸಿನ್ಗೆ ನಾವು ಉಪಯೋಗಿಸ್ತಿದ್ದೀವಿ ಅನ್ನೋ ಉತ್ತರವನ್ನ ಹೇಳ್ತಾ ಇದ್ದು. ಸೊ ಎಲ್ಲೋ ಒಂದ್ ಕಡೆ ಸೆಪ್ಟೆಂಬರ್ ತಿಂಗಳ ಹಣವನ್ನ ಹಾಕಿದ್ದಾರೆ. ಸೊ ಇನ್ನು ಮೂಲಗಳ ಮಾಹಿತಿ ಪ್ರಕಾರ ಡಿಸೆಂಬರ್ ಹಣವನ್ನ ಕೂಡ ಹಾಕ್ತಾರೆ ಅನ್ನೋ ಮಾಹಿತಿ ಇರುವಂತದ್ದು. ಸದ್ಯ ಕೊಟ್ಟ ಮಾತಿನಂತೆ ಸರ್ಕಾರ ನಡೆದುಕೊಂಡಿದೆ ಅಂತ ಹೇಳ್ಬೋದು. ಸೊ 23ನೇ ಕಂತಿನ ಹಣ ಕೂಡ ಬಿಡುಗಡೆ ಆಗಿರುವಂತದ್ದು ಹೇಮಕುಮಾರ್. ಭವ್ಯ, 23, 24ನೇ ಕಂತಿಂದ ಇದೆ. ಯಾಕಂದ್ರೆ ಮೊನ್ನೆ ಮಾತನಾಡಬೇಕಾದ್ರೆ 24 ಹೇಳಿದ್ರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ಎಸ್, ಅಂದ್ರೆ ಸೆಪ್ಟೆಂಬರ್ ಅಂದ್ರೆ ಅದು 23ನೇ ಕಂತು ಅಂತ ಅವ್ರು ಹೇಳಿರುವಂತದ್ದು. ಸೊ 24ನೇ ಕಂತು ಡಿಸೆಂಬರ್ ಆಗುತ್ತೆ. ಸೊ ಬಟ್ ಈಗಿನ ಮಾಹಿತಿ ಪ್ರಕಾರ 23ನೇ ಕಂತಿನ ಹಣವನ್ನ ಬಿಡುಗಡೆ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಇದು ಸೆಪ್ಟೆಂಬರ್ನ ಹಣ ಮಾತ್ರವಾಗಿರುವಂತದ್ದು. ಸೊ ಒಟ್ಟು 2 ತಿಂಗಳ, ಕೆಲವರಿಗೆ 6 ತಿಂಗಳ ಹಣ ಬಾಕಿ ಇತ್ತು. ಸೊ ಸದ್ಯದ ಮಾಹಿತಿ ಪ್ರಕಾರ 23ನೇ ಕಂತಿನ ಹಣವನ್ನ ಬಿಡುಗಡೆ ಮಾಡಿರುವಂತದ್ದು. ಸೊ ನವೆಂಬರ್ 28ರವರೆಗೆ ಬಿಡುಗಡೆ ಆಗುತ್ತೆ ಅನ್ನೋ ಮಾಹಿತಿ ಇತ್ತು, ಆದ್ರೆ ಅದು ಬಿಡುಗಡೆ ಆಗಿರ್ಲಿಲ್ಲ. ಸುಮಾರು 30,000ದಿಂದ 3 ಲಕ್ಷದವರೆಗೆ. ಅಂದ್ರೆ ಭವ್ಯ, ಅಂದ್ರೆ ಇದೇ ತಿಂಗಳ ಎಂಡಲ್ಲಿ 24 ಕಂತಿನ ಹಣ ಬಿಡುಗಡೆ ಆಗ್ಬೇಕು ಅವ್ರಿಗೆ ಹೇಳಿರೋ ಪ್ರಕಾರ. ಎಸ್, ಖಂಡಿತ. ಯಾಕಂದ್ರೆ ಒಟ್ಟು 2 ತಿಂಗಳ ಹಣವನ್ನ ಬಾಕಿ ಉಳಿಸ್ಕೊಂಡಿದ್ರು ಅಂತದ್ದು. ಅದರಲ್ಲಿ 1 ತಿಂಗಳ ಹಣವನ್ನ ಮಾತ್ರ ಹಾಕಿದ್ದಾರೆ. ಈಗ ನಮ್ಗೆ ಬಂದ ಸ್ಕ್ರೀನ್ ಶಾಟ್ ಅನ್ನ ಕೂಡ ನಾವು ನೋಡ್ತಾ ಇರ್ಬೋದು. ಮಹಿಳೆಯರಿಗೆ ಬಂದ ಮೆಸೇಜ್ ಅಲ್ಲಿ ಕೇವಲ 2,000 ಮಾತ್ರ ಅವ್ರಿಗೆ ಕ್ರೆಡಿಟ್ ಆಗಿರುವಂತದ್ದು. ಹಾಗಾದ್ರೆ 1 ತಿಂಗಳ ಹಣ ಬಾಕಿ ಇದೆ. ಯಾಕಂದ್ರೆ ಮೊನ್ನೆದು ಬೆಳಗಾವಿ ಅಧಿವೇಶನದಲ್ಲಿ ಬಿಜೆಪಿಯ ನಾಯಕರುಗಳು ಕೂಡ 2 ತಿಂಗಳ ಹಣವನ್ನ ಆದಷ್ಟು ಬೇಗ ಕ್ರೆಡಿಟ್ ಮಾಡಿ ಅಂತ ಒಂದು ಪಟ್ಟು ಹಿಡಿದಿದ್ರು. ಆದ್ರೆ ಈಗ ಬಂದಿರೋ ಮೆಸೇಜ್ ಪ್ರಕಾರ 1 ಕಂತಿನ ಹಣವನ್ನ ಮಾತ್ರ ಹಾಕಿದ್ದಾರೆ. ಇನ್ನೊಂದು ಕಂತಿನ ಹಣ ಬಾಕಿ ಇರೋ ಕಾರಣಕ್ಕಾಗಿ ಆದಷ್ಟು ಬೇಗ ಹಾಕುವುದಾಗಿ ತಿಳಿಸಿದ್ದಾರೆ. ಆದ್ರೆ ಯಾವಾಗ ಹಾಕ್ತಾರೆ ಅನ್ನೋದ್ರ ಬಗ್ಗೆ ಅಂದ್ರೆ ಸರಿಯಾದ ಮಾಹಿತಿ ಇಲ್ಲ. ಎಲ್ಲೋ ಒಂದ್ ಕಡೆ ಹೊಸ ವರ್ಷ ಕ್ಷಣಗಣನೆ ಒಂದು ಕಡೆ ಶುರು ಆಗಿದೆ. ಇದೊಂದ್ ಕಡೆ ಮಹಿಳೆಯರಿಗೆ ಖುಷಿ ಸುದ್ದಿ ಅಂತಾನೆ ಹೇಳ್ಬಹುದು. ಆದ್ರೆ 1 ತಿಂಗಳ ಹಣ ಬಾಕಿ ಇದೆ. ಅಷ್ಟು ಮಾತ್ರವಲ್ಲದೆ ಜಿ ಕನ್ನಡ ನಿರಂತರವಾಗಿ ರಿಯಾಲಿಟಿ ಚೆಕ್ ಮಾಡಿದಾಗ ಬಹುತೇಕ ಜಿಲ್ಲೆಗಳ ಮಹಿಳೆಯರು 5-6 ತಿಂಗಳ ಹಣ ಬಂದಿಲ್ಲ ಅನ್ನೋ ಮಾಹಿತಿಯನ್ನ ಕೂಡ ಹೇಳಿದ್ರು. ಸೊ ಈಗ ಎಲ್ಲೋ ಒಂದ್ ಕಡೆ ಅದು ಕೂಡ ಡೌಟ್ ಇರುವಂತದ್ದು. ಸೊ ಕೆಲವೊಂದು ಮಹಿಳೆಯರು 5-6 ತಿಂಗಳ ಹಣ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಕೆಲವೊಂದು ಜಿಲ್ಲೆಗಳಿಗೆ ಇವ್ರು ಕರೆಕ್ಟ್ ಆಗಿ ಆಗ್ತಾ ಇದ್ದಾರೆ, ಕರೆಕ್ಟ್ ಆಗಿ ಆಗ್ತಾ ಇಲ್ವಾ ಅನ್ನೋ ಪ್ರಶ್ನೆ ಕೂಡ ಉದ್ಭವ ಆಗುತ್ತೆ. ಯಾಕಂದ್ರೆ ನಾನೇ ಮಾತಾಡಿಸುವಾಗ ಬಹುತೇಕ ಜಿಲ್ಲೆಗಳ ಮಹಿಳೆಯರು ನಮಗೆ 5-6 ತಿಂಗಳ ಹಣ ಬರೋದು ಇನ್ನೂ ಕೂಡ ಪೆಂಡಿಂಗ್ ಉಳಿದಿದೆ ಅನ್ನೋ ಮಾಹಿತಿಯನ್ನ ಕೂಡ ಜಿ ಕನ್ನಡ ಜೊತೆ ಕೊಟ್ಟಿದ್ರು. ಆದ್ರೆ ಇವತ್ತು ಕೆಲವೊಂದು ಕಡೆ ಅಂದ್ರೆ ಸೆಪ್ಟೆಂಬರ್ ತಿಂಗಳ ಕೆಲವರಿಗೆ ಪೆಂಡಿಂಗ್ ಇರೋರಿಗೆ ಕೆಲವೊಂದು, ಅದು ಕೂಡ ಮೇಜರ್ ಜಿಲ್ಲೆಗಳಲ್ಲಿ ಈಗಾಗಲೇ ಕ್ರೆಡಿಟ್ ಆಗಿದೆ. ಕೆಲವೊಂದು ಜಿಲ್ಲೆಗಳಲ್ಲಿ ಬಾಕಿ ಇದೆಯಾ ಇಲ್ವಾ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಸರಿಯಾದ ಮಾಹಿತಿ ಇಲ್ಲ. ಆದ್ರೆ ಸೆಪ್ಟೆಂಬರ್ ತಿಂಗಳ ಹಣವನ್ನ ಮಾತ್ರ ಕ್ರೆಡಿಟ್ ಮಾಡಿರುವಂತದ್ದು. ಥ್ಯಾಂಕ್ ಯು ಭವ್ಯ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.